ಹೇ ರಾಜು, ನಾಳೆ ಇಂಡಿಪೆಂಡೆನ್ಸ್ ಡೇ ಅಲ್ವಾ? ಎಲ್ಲರೂ ಏನೇನ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ? ನಾನಂತೂ ಯಾವ್ದಾದ್ರೂ ದೇಶಭಕ್ತಿ ಗೀತೆ ಹೇಳ್ತೀನಪ್ಪ. ನೀವೆಲ್ಲ ಏನೇನ್ ಹೇಳ್ತೀರಾ, ಏನೇನ್ ಮಾಡ್ತೀರಾ? ನಾನಂತೂ ದೇಶಭಕ್ತಿ ಗೀತೆ ಹೇಳಲ್ಲಪ್ಪ, ಗಾಂಧೀಜಿ ತರ ಡ್ರೆಸ್ ಹಾಕೋತೀನಿ. ಏ ರಾಜು, ನಾನು ಹಾಕ್ಯಂತೀನಿ ಕಣ್ಲ ಗಾಂಧೀಜಿ ತರ ಬಟ್ಟೆಯ. ಏ ಎಲ್ಲ ಸೈಲೆಂಟ್. ಏನ್ ಹಿಂಗೆ ಗುಜುಗುಜು ಅಂತಿದ್ದೀರಾ? ಏನಿಲ್ಲ ಸರ್, ನಾಳೆ ಇಂಡಿಪೆಂಡೆನ್ಸ್ ಡೇ ಇದೆಯಲ್ವಾ, ಅದಕ್ಕೆ ಎಲ್ಲರೂ ಏನೇನ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಕೇಳ್ಕೊತಾ ಇದ್ದೆ ಸರ್. ಹೋ ಹೌದಾ, ವೆರಿ ಗುಡ್. ಎಲ್ಲರೂ ಏನಂತ್ರಾಗೆ ಪಾರ್ಟಿಸಿಪೇಟ್ ಮಾಡ್ತೀರಾ ಲೀಸ್ಟ್ ಕೊಟ್ಬಿಡಿ. ನಾನು ಕೇಳೋಣ ಅಂತಾನೆ ಬಂದೆ. ಹೆಂಗೋ ಅದೃಷ್ಟ ಚೆನ್ನಾಗೈತೆ, ನೀವೇ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ಸ್. ಹೇಳಿ ಪಟ ಹೇಳಿ, ನನಗೂ ಸ್ವಲ್ಪ ಕೆಲಸ ಇದೆ. ಬೇಗ ಎಲ್ಲ ಲೀಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಸರ್, ನಾನು ಗಾಂಧೀಜಿ ತರ ಡ್ರೆಸ್ ಹಾಕೋತೀನಿ ಸರ್. ನನಗೆ ಅದು ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ನಾನು ಗಾಂಧೀಜಿ ತರ ಡ್ರೆಸ್ ಹಾಕೋತೀನಿ ಸರ್. ಓ ಸೂಪರ್ ರಾಜು, ನೀನು ನೋಡೋದಕ್ಕೆ ಗಾಂಧೀಜಿ ಥರನೇ ಇದೆಯಾ? ಹೆಂಗೂ ನಿಮಗೆ ಆ ಡ್ರೆಸ್ ಸೂಟ್ ಆಗುತ್ತೆ. ಹಾಗಾದರೆ ನೀನೇ ಗಾಂಧೀಜಿ ಡ್ರೆಸ್ ಹಾಕೊಂಬಂದ್ಬಿಡು, ಚೆನ್ನಾಗೆ ಕಾಣಿಸ್ತೀಯ. ಸರ್, ನಾನು ದೇಶಭಕ್ತಿ ಗೀತೆ ಹೇಳ್ತೀನಿ ಸರ್. ನಮ್ಮ ಅಪ್ಪ ಅಮ್ಮ ನೀನು ತುಂಬ ಚೆನ್ನಾಗಿ ಹಾಡು ಹೇಳ್ತೀಯ ಅಂತ ಹೇಳ್ತಾರೆ, ಅದಕ್ಕೆ ನಾನು ದೇಶಭಕ್ತಿ ಗೀತೆ ಹೇಳ್ತೀನಿ ಸರ್. ಓ ಸೂಪರ್, ನಿಮಗೆ ದೇಶದ ಮೇಲೆ ಎಷ್ಟು ಭಕ್ತಿ ಇದೆ, ದೇಶ ಪ್ರೇಮ ಎಷ್ಟಿದೆ ಅಂತ ಇಲ್ಲೇ ಕಾಣಿಸ್ತಾ ಇದೆ. ವೆರಿ ಗುಡ್. ನೀವೆಲ್ಲ ಇದೇ ಥರ ಮುಂದೆ ಒಳ್ಳೆ ಪ್ರಜೆಗಳಾಗಿ ಬೆಳಿಬೇಕು. ಸರಿ, ನೀನು ದೇಶಭಕ್ತಿ ಗೀತೆ ಹೇಳ್ತೀಯ ನಿರ್ಮಲಾ? ಸರಿ ಬರ್ಕೋತೀನಿ. ಸರ್, ನಾನು ಒಂದು ದೇಶಭಕ್ತಿ ಗೀತೆ ಹೇಳ್ತೀನಿ ಸರ್. ಹೋ ರಂಗ, ನೀನು ದೇಶಭಕ್ತಿ ಗೀತೆ ಹೇಳ್ತೀಯಾ? ಸರಿ ಕಣಪ್ಪ, ನೀನು ಜಾಣ ಆಗಿದ್ಯಾ. ಏನೋ ನನ್ನ ಸ್ಟೂಡೆಂಟ್ಸ್ ಎಲ್ಲ ತುಂಬ ಒಳ್ಳೆಯವರಾಗಿದ್ದಾರಪ್ಪ. ವೆರಿ ಗುಡ್. ಸರಿ, ನೀನು ದೇಶಭಕ್ತಿ ಗೀತೆ ಅಂತ ಹೇಳ್ಬಿಟ್ಟು ಬರ್ಕೋತೀನಿ. ಸರ್, ನಾನು ಒಂದು ದೇಶಭಕ್ತಿ ಗೀತೆ ಹೇಳ್ತೀನಿ ಸರ್. ಹೌದಾ ಉಷಾ, ನೀನು ಯಾವ್ದು ಹೇಳ್ತೀಯಾ? ಹೇಳು ನೋಡೋಣ. ಸರ್, ಗಾಂಧೀಜಿ ಬಗ್ಗೆ ಒಂದು ಚೆನ್ನಾಗಿರೋದು ಹಾಡ ಬಯಟ್ ಮಾಡ್ತೀನಿ ಸರ್. ರಾತ್ರಿ ಎಲ್ಲ ನಾನು ಬುಕ್ಕು ಮನೇಲಿ ಇಕ್ಕಿದ್ದೀನಿ ಸರ್. ಆ ಬುಕ್ಕಲ್ಲಿ ಬರ್ದಿಕ್ಕಿದೆ ಸರ್. ಅದನ್ನು ಮನೇಲಿ ಬಿಟ್ಟು ಬಂದುಬಿಟ್ಟಿದ್ದೀನಿ. ನಾಳೆ ಕಟ್ ಮಾಡಿ ಹೇಳ್ತೀನಿ ಸರ್. ಇನ್ನು ಹೇಗೂ ನಾಡಿದ್ದಲ್ವಾ ಇರೋದು, ಆವಾಗ ಚೆನ್ನಾಗಿ ಬಯಟ್ ಮಾಡ್ಕೊಬಂದು ಹೇಳ್ತೀನಿ ಸರ್. ಹಾಂ ಸರಿ ಅಮ್ಮ, ಮಿಸ್ ಮಾಡಬೇಡಿ. ಏನು ಗೊತ್ತಾ, ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಬೇಕು ನೋಡಪ್ಪ. ಸ್ಟೂಡೆಂಟ್ಸ್ ಅಂದರೆ ಈ ಥರ ಇರಬೇಕು ಅನ್ನೋ ಥರ ತಪ್ಪಿಲ್ದಂಗೆ ಎಲ್ಲರೂ ಬಯಟ್ ಮಾಡ್ಕೊಂಬಂದು ಚೆನ್ನಾಗಿ ರಾಗವಾಗಿ ಹೇಳ್ಬೇಕು, ಗೊತ್ತಾ? ಸರ್, ನಾನು ಒಂದು ಮೂಕಾಭಿನಯ ಮಾಡಿ ತೋರಿಸ್ತೀನಿ ಸರ್. ಮೂಕಾಭಿನಯ ಅಂದ್ರೆ ಏನಮ್ಮಿ? ಹಂಗಂತ ಹೇಳ್ತೀರಿಯಾ? ಮೂಕಾಭಿನಯ ಅಂದರೆ ಈಗ ನಾವು ಒಬ್ಬ ವ್ಯಕ್ತಿ ಬಗ್ಗೆ ಏನಂದರೆ ಅಭಿನಯ ಮಾಡಿ ತೋರಿಸೋದು, ಅದನ್ನು ನಾವೆಲ್ಲ ಕಂಡುಹಿಡಿಯೋದು. ಈಗ ನಿರ್ಮಲಾ ದೇಶಭಕ್ತಿ ಗೀತೆ ಹೇಳ್ತಾಳಲ್ವಾ, ಉಷಾ ಅವಳು ದೇಶಭಕ್ತಿ ಗೀತೆ ಹೇಳ್ತಾಳೆ. ಈಗ ಸುಧಾ ಇದೆಂಥದ್ದು ಮೂಕಾಭಿನಯ ಮಾಡ್ತೀನಿ ಅಂತಾಳೆ. ವೆರಿ ಗುಡ್. ಎಲ್ಲರೂ ಒಳ್ಳೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ. ಅಂದಾಗೆ ಇನ್ನೊಂದು ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಸಂಜೆ ಲಾಸ್ಟ್ ಪೀರಿಯಡ್ ಯಾರು ಎಲ್ಲೂ ಆಟ ಆಡೋಕ್ಕೆ ಹೋಗಂಗಿಲ್ಲ. ಇಡೀ ಸ್ಕೂಲ್ ಗ್ರೌಂಡ್ನೆಲ್ಲನೂ ಕ್ಲೀನ್ ಮಾಡಬೇಕು, ಆಯ್ತಾ? ಓಕೆ ಸರ್, ಎಲ್ಲರೂ ಬರ್ತೀವಿ ಸರ್. ಆಟ ಆಡೋದಕ್ಕೆ ಹೋಗೋದಿಲ್ಲ. ಎಲ್ಲರೂ ಗಂಡು ಮಕ್ಕಳೆಲ್ಲ ಕಲ್ಲೆಲ್ಲ ಆದಾಕ್ಬಿಡ್ರಿ. ಎಲ್ಲ ಚಿಕ್ಕ ಕಲ್ಲು ಎಲ್ಲದೂ ಆಯ್ದಾಕ್ಬಿಡ್ರಿ. ಹೆಣ್ಮಕ್ಳೆಲ್ಲ ನೀಟಾಗಿ ಪರ್ಕೆ ತಗೊಂಡು ಕಸ ಬಡ್ದ್ಬಿಡಿ. ಯಾಕೆ ಇನ್ನು ಓಡಾಡುವಾಗ ಮಕ್ಕಳು ಕಾಲಿಗೆಲ್ಲ ಕಲ್ಲೆಲ್ಲ ಚುಚ್ಚಿ ಬಿಡ್ತವೆ. ನಾಳೆ ಎಲ್ಲ ಪೇರೆಂಟ್ಸ್ ಎಲ್ಲ ಬರ್ತಾರಲ್ವಾ, ನೋಡಪ್ಪ ಇದೇನಪ್ಪ ಸ್ಕೂಲ್ ಹೀಗೆ ಇಟ್ಕೊಂಡಿದ್ದಾರೆ ಅಂತ ಅನ್ಕೋಬಾರ್ದಲ್ವಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಲ್ಲರೂ ಸೇರ್ಕೊಂಡು ನಮ್ಮ ಸ್ಕೂಲ್ ಆವರಣನ ನಾವೇ ಎಲ್ಲ ಕ್ಲೀನ್ ಮಾಡಬೇಕಲ್ವಾ? ಓಕೆ ಸರ್, ಎಲ್ಲ ಸೇರಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತೀವಿ ಸರ್. ಅಂದಹಾಗೆ ಇಂಡಿಪೆಂಡೆನ್ಸ್ ಡೇ ದಿನ ಸ್ವಲ್ಪ ಹೂ ಬೇಕಾಗುತ್ತೆ. ಯಾರಾದರೂ ತಗೊಂಡ್ಬರೋದಕ್ಕೆ ಆಗುತ್ತಾ ಸರ್? ನಾವೇ ಎಲ್ಲರೂ ನಮ್ಮ ಮನೆ ಹತ್ರ ಹೂವಿನ ಗಿಡ ಇದಾವಲ್ಲ, ಅದರಿಂದ ಕಿತ್ಕೊಂಡು ಬರ್ತೀವಿ ಸರ್. ನೀವು ಹೂವಿನ ಬಗ್ಗೆ ಏನು ಚಿಂತೆನೇ ಮಾಡಬೇಡಿ ಸರ್, ನಾವೇ ಎಲ್ಲ ತಗೊಂಡು ಬರ್ತೀವಿ. ಸರಿ, ಈಗ ಎಲ್ಲರದು ಊಟ ಆಯ್ತಾ? ಊಟ ಆಗಿಲ್ಲ ಅಂದರೆ ಬೇಗ ಊಟ ಮಾಡಿಕೊಂಡು ಬೆಲ್ ಹೊಡಿತಾರೆ. ಬೇಗ ಕ್ಲಾಸ್ ರೂಮ್ಗೆ ಹೋಗಿ. ಲಾಸ್ಟ್ ಪೀರಿಯಡ್ ಕರಿತೀನಿ, ಅವಾಗೆಲ್ಲ ಬಂದು ಸ್ಕೂಲ್ ಆವರಣನ ಕ್ಲೀನ್ ಮಾಡಿರಂತೆ. ನಾನು ಬರ್ತೀನಿ ನಿಮ್ಮ ಜೊತೆ, ಆಯ್ತಾ? ಓಕೆ ಸರ್, ಎಲ್ಲರೂ ಬರ್ತೀವಿ. ಓಕೆ ಸರ್, ಎಲ್ಲರೂ ಬರ್ತೀವಿ. ಸರಿ, ನಾನು ಹೋಗ್ತೀನಿ. ಊಟ ಮಾಡಿ ಎಲ್ಲರೂ ಕ್ಲಾಸ್ ರೂಮ್ಗೆ ಹೋಗಿ, ಆಯ್ತಾ? ಅಲ್ಲ ಕಣೋ ರಂಗ, ಆ ರಾಜು ಗಾಂಧೀಜಿದು ವೇಷ ಹಾಕೋತೀನಿ ಅಂದ್ರೆ ನೀನು ಹಾಕೋತೀನಿ ಅಂತೀಯಲ್ಲೋ? ಮೈಯೆಲ್ಲ ಬಿಟ್ಕೊಂಡು ಬರೀ ಚಡ್ಡಿಗೆ ಮಾತ್ರ ಇಟ್ಕೊಂಡು ಅದು ಹೆಂಗೆ ಎಲ್ಲರ ಮುಂದೆ ಇರೋಕ್ಕಾಗುತ್ತೆ ಹೇಳು? ನಿನ್ಗೆ ಅಷ್ಟು ಗೊತ್ತಾಗಲ್ವ ರಂಗ? ಅವನಿಗಂತೂ ಬುದ್ಧಿ ಇಲ್ಲ, ಮಾಡ್ತಾನೆ ಅಂದರೆ ನೀನು ಮಾಡ್ತೀನಿ ಅಂತೀಯಲ್ಲ? ನಿರ್ಮಲಾ, ಹಾಗೆಲ್ಲ ಮಾತಾಡ್ತಾರ? ಅವರು ನಮಗೆ ಸ್ವತಂತ್ರ ತಂದುಕೊಟ್ಟಂತಹ ಮಹಾನುಭಾವರು. ಅವ್ರ ಬಗ್ಗೆ ಆ ಥರ ಎಲ್ಲ ಮಾತಾಡಬಾರ್ದು, ಗೊತ್ತಾ? ನಿಂಗೆ ಅಷ್ಟು ಗೊತ್ತಾಗಲ್ವಾ? ನೀನು ಸ್ಕೂಲ್ಗೆ ಫಸ್ಟ್ ಚೆನ್ನಾಗಿ ಓದ್ತೀಯ ಅಂತ ಎಲ್ಲರೂ ಹೇಳ್ತಾರೆ, ಇದನ್ನ ಮಾತ್ರ ತಿಳ್ಕೊಂಡಿಲ್ಲ ನೀನು. ಅವ್ರಿಗೆ ಅದೆಲ್ಲ ಹೇಗೆ ಗೊತ್ತೇಳು? ಬರೀ ಮೈಯಲ್ಲಿ ಇರ್ತಾರೆ ಅಂತ ಆಡ್ಕೊಳೋದು ಮಾತ್ರ ಗೊತ್ತು. ಹಾಗೆಲ್ಲ ಆಡ್ಕೋಬಾರ್ದು. ಅವ್ರು ಏನಾದ್ರೂ ನಮಗೆ ಸ್ವತಂತ್ರ ತಂದುಕೊಟ್ಟಿರ್ಲಿಲ್ಲ ಅಂದ್ರೆ ನಾವು ಇದುವರೆಗೂ ಬ್ರಿಟಿಷ್ ಕೈ ಕೆಳಗೆ ಗುಲಾಮರಾಗಿ ಬದುಕಬೇಕಾಗಿತ್ತು. ನಮಗೆ ಸ್ವತಂತ್ರ ಅನ್ನೋದೇ ಇರ್ತಾ ಇರ್ಲಿಲ್ಲ. ಅವ್ರು ಹೇಳ್ದಂಗೆ ಕೇಳ್ಕೊಂಡು
ಹಾಕೊಂಡು ಬಿದ್ದಿರ್ಬೇಕಾಗಿತ್ತು. ಅದೆಲ್ಲ ಇವಳಿಗೆ ಎಲ್ಲಿ ಗೊತ್ತಾಗುತ್ತೆ ಹೇಳು? ಬರೀ ಬಟ್ಟೆ ಇಲ್ಲ ಅಂತ ಮಾತ್ರ ಹಾಡ್ಕೋತಾಳೆ. ಅದೆಲ್ಲ ಹಾಡ್ಕೋಬಾರ್ದು ನಿರ್ಮಲಾ. ಅಯ್ಯೋ ನಾನು ಅದನ್ನೆಲ್ಲ ಲೆಕ್ಕನೇ ಹಾಕ್ಲಿಲ್ಲ ರಾಜೀವ್ ರಂಗ. ಸಾರಿ ಕಣ್ರೋ, ಸಾರಿ, ತಪ್ಪಾಯ್ತು. ಇನ್ನೊಂದು ದಿನ ಈ ಥರ ಎಲ್ಲ ಮಾತಾಡಲ್ಲ. ನೀವು ಹೇಳ್ದಾಗೆ ಗಾಂಧೀಜಿಯವರು ಇಲ್ಲ ಅಂದಿದ್ರೆ ನಮ್ಗೆ ಇವತ್ತು ಸ್ವತಂತ್ರ ಸಿಗ್ತಾನೇ ಇಲ್ಲ. ನೋಡು, ನಾನು ತಪ್ಪಾಗಿ ಮಾತಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡ್ರಿ. ಸರಿ ಸರಿ, ಇನ್ನು ಮುಂದೆ ಏನೇ ಮಾತಾಡ್ಬೇಕಾದ್ರೂ ಯೋಚನೆ ಮಾಡಿ ಮಾತಾಡೋದನ್ನ ಕಲ್ತ್ಕ ನಿರ್ಮಲಾ, ಸರಿನಾ? ಸರಿ ರಾಜು, ಇನ್ನು ಯಾವತ್ತೂ ಈ ಥರ ಮಾತಾಡೋದಿಲ್ಲ. ನನಗೆ ಗೊತ್ತಾಗಲಿಲ್ಲ ಏನಂದರೆ ಅವ್ರ ಮೈ ಮೇಲೆ ಬಟ್ಟೆ ಇಲ್ಲ ಅನ್ನೋದೊಂದನ್ನು ನಾನು ಲೆಕ್ಕ ಹಾಕ್ಬಿಟ್ಟೆ. ನೀವು ಹೇಳಿದಾಗೆ ಅವ್ರಿಲ್ಲ ಅಂದಿದ್ರೆ ನಮಗೆ ಇವತ್ತು ಬ್ರಿಟಿಷರಿಂದ ಸ್ವತಂತ್ರ ಸಿಗ್ತಾನೇ ಇರಲಿಲ್ಲ. ಇವತ್ತು ನಾವು ಅವ್ರ ಕೈ ಕೆಳಗೆ ಗುಲಾಮರಾಗಿ ಬದುಕಬೇಕಾಗಿತ್ತು. ನನ್ನ ಕ್ಷಮಿಸ್ಬಿಡಿ, ಇನ್ನೊಂದಿನ ಈ ಥರ ಎಲ್ಲ ಮಾತಾಡಲ್ಲ. ಸರಿ ಸರಿ, ಬೆಲ್ಲ ಆಯಿತು, ಎಲ್ಲರೂ ಕುತ್ಕೊಳ್ಳಿ ಬೇಗನ. ಸರ್ ಹೇಳಿದಾಗೆ ಲಾಸ್ಟ್ ಪೀರಿಯಡ್ ಎಲ್ಲ ಗ್ರೌಂಡ್ ಕ್ಲೀನ್ ಮಾಡೋದಕ್ಕೆ ಹೋಗೋಣ, ಸರಿನಾ? ಸರಿ ಸರಿ, ಕುತ್ಕೊಳ್ಳಿ ಎಲ್ಲನ. ಸರ್ ಬರ್ತಾರೆ ಈಗ್ಲಾಗ್ಲ. ನಿರ್ಮಲಾ ಹೇಳ್ದಂಗೆ ಲಾಸ್ಟ್ ಪೀರಿಯಡ್ ಎಲ್ಲರೂ ಹೋಗಿ ಎಲ್ಲ ನಮ್ಮ ಸ್ಕೂಲ್ ಆವರಣನ ಸ್ವಚ್ಛ ಮಾಡ್ಬಿಡೋಣ. ಎಷ್ಟು ಚೆನ್ನಾಗಿ ಅಂದ್ರೆ ಎಲ್ಲರೂ ಬಂದವರೆಲ್ಲ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅನ್ಬೇಕು, ಅಷ್ಟು ಕ್ಲೀನಾಗಿ ಸ್ವಚ್ಛ ಮಾಡೋಣ, ಆಯ್ತಾ? ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.